ದೇಶದ ರಾಜಧಾನಿ ದೆಹಲಿಯಲ್ಲಿ ಜನವರಿ 26ರಂದು ನಡೆಯಲಿರುವ ರಾಷ್ಟ್ರೀಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಯ್ಕೆಯಾಗಿರುವ ಹರಿಶ್ಚಂದ್ರ ಕುಟುಂಬದ ಸದಸ್ಯ ಹಾಗೂ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್.ಎ. ಹಂಸ ಅವರನ್ನು ಹರಿಶ್ಚಂದ್ರ ಕುಟುಂಬದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹೊದವಾಡ ಗ್ರಾಮದ ಕೊಟ್ಟಮುಡಿಯಲ್ಲಿರುವ ಹರಿಶ್ಚಂದ್ರ ಕುಟುಂಬಸ್ಥರ ಐಮನೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕುಟುಂಬದ ಸದಸ್ಯರು ಹಂಸ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿದ ಬಳಿಕ ಹಂಸ ಅವರು ಮಾತನಾಡಿ, ಕಳೆದ 25 ವರ್ಷದಿಂದ ಕುಟುಂಬಸ್ಥರ ಹಾಗೂ ಗ್ರಾಮಸ್ಥರ ನಿರಂತರ ಸಹಕಾರದಿಂದ ನಾನು ಗೆದ್ದು ಹೊದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ಈಗ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಪಂಚಾಯಿತಿಯಲ್ಲಿ ನಡೆಯುವ ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳನ್ನು ಗುರುತಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನನ್ನನ್ನು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಶಾಸಕರಾದ ಮಂತರ್ಗೌಡ ಅವರ ಪ್ರಯತ್ನದಿಂದ ಗ್ರಾಮದ ಅಭಿವೃದ್ಧಿಗೆ ಸುಮಾರು 3 ಕೋಟಿಗೂ ಅಧಿಕ ಅನುದಾನ ಬಿಡುಗಡೆಯಾಗಿದೆ. ಅದರಲ್ಲಿ 1 ಕೋಟಿಗೂ ಅಧಿಕ ಕಾಮಗಾರಿ ನಡೆದಿದೆ. ನಮ್ಮ ಕೊಡಗು ಜಿಲ್ಲೆಯ 2 ಶಾಸಕರು ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಂದರು. ಎಲ್ಲರೂ ಒಗ್ಗಟ್ಟಿನಿಂದ ಬೆರೆತು ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ತಿಳಿಸಿದರು. ಈ ಸಂದರ್ಭ ಹರಿಶ್ಚಂದ್ರ ಕುಟುಂಬದ ಅಧ್ಯಕ್ಷ ಮೊಹಮ್ಮದ್, ಕುಟುಂಬದ ಹಿರಿಯರಾದ ಅಬೂಬಕರ್ ಹಾಜಿ, ಮೊಹಮ್ಮದ್ ಹಾಜಿ, ಉಸ್ಮಾನ್ ಹಾಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 25 ವರ್ಷದಿಂದ ಪಂಚಾಯತ್ ಸದಸ್ಯನಾಗಿ, ಅಧ್ಯಕ್ಷನಾಗಿ, ಉಪಾಧ್ಯಕ್ಷನಾಗಿ, ಪುನಃ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದನ್ನು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬಂದು ವಿಸಿಟ್ ಮಾಡಿ ಪಂಚಾಯಿತಿಯಲ್ಲಿ ಆಗುವ ಕೆಲಸಗಳು, ಅಭಿವೃದ್ಧಿ ಕೆಲಸ ಇರ್ಬೋದು, ನನ್ನ ಸಾಮಾಜಿಕ ಸೇವೆ ಇರ್ಬೋದು, ನನ್ನ ರಾಜಕೀಯ ಇರ್ಬೋದು, ಎಲ್ಲವನ್ನು ಪರಿಗಣಿಸಿ ನನ್ನನ್ನು ಮುಖ್ಯ ಅತಿಥಿಯಾಗಿ ನಾನು ಗಣರಾಜ್ಯೋತ್ಸವಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಊರಿನಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ. ಅದೇ ರೀತಿ ಸುಮಾರು ನಮ್ಮ ಶಾಸಕರಾದಂಥ ಮಂತರ್ಗೌಡ ಅವರ ಪ್ರಯತ್ನದಿಂದ ಸುಮಾರು 3-4 ಕೋಟಿ ಅನುದಾನ ಈಗ ತಾನೇ ಬಿಡುಗಡೆಯಾಗಿದೆ. ಅದರಲ್ಲೂ 1 ಕೋಟಿ ಮೇಲೆ ಅಭಿವೃದ್ಧಿ ಆಗಿದೆ. ಈಗ 2 ಇದೆ. ನಾವು ನೋಡ್ತಾ ಇದ್ದೀನಿ. ನನ್ನನ್ನು ಈ ಕೊಟ್ಟಮಡಿ ಮತ್ತು ಹೊದವಾಡ ಗ್ರಾಮದವರು ಸೇರಿ 25 ವರ್ಷದಿಂದ ಸೋಲಿಲ್ಲದೆ ನನ್ನನ್ನು ಗೆಲ್ಲಿಸಿಕೊಂಡು ಬರ್ತಾ ಇದ್ದೀವಿ. ಸೋಲೇ ಇಲ್ಲದೆ ಎಲ್ಲರೂ ಸೇರಿದ್ದಾರೆ. ನಮ್ಮ ಊರಿನ ಹಿರಿಯರು, ಯುವಕರು ಎಲ್ಲ ಸೇರಿ 2 ಊರಿನ, ನಮ್ಮ ಹೊದವಾಡ ಮೂಲೆ ಇರ್ಬೋದು, ಅದೇ ರೀತಿ ಕೊಟ್ಟಮಡಿ ಇರ್ಬೋದು, 2 ಊರಿನವರು ಸೇರಿ ನನ್ನನ್ನು 25 ವರ್ಷದಿಂದ ಗೆಲ್ಲಿಸಿದ್ದಕ್ಕೆ ನಾನೇನಾದರೂ ಸಾಧನೆ ಮಾಡಬೇಕು ಅಂತೇಳಿ ನಾನು ನಮ್ಮ ಶಾಸಕರ ಹತ್ರ ಒತ್ತಡ ಹಾಕಿ ನಮ್ಮ ಊರಿಗಾಗಿ ವಿಶೇಷ ಪ್ಯಾಕೇಜನ್ನು ಅವರು ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು ಕೆಲಸಗಳು ಮುಗಿದಿದೆ. ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇದೆ. 2,30,00,000 ಏನೋ ಬಾಕಿ ಇದೆ. ಅದು ಈಗ ಟೆಂಡರ್ ಆಗಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಅದೇ ರೀತಿ ಈ ಆಗಿದೆ. ಹಾಸ್ಪಿಟ್ಲಲ್ಲಿ ಅವರು ಡಾಕ್ಟ್ರು, ಇನ್ನೊಬ್ಬ ಶಾಸಕರು ವಕೀಲರು. ನಿಜವಾಗ್ಲೂ 2 ಶಾಸಕರು ಒಗ್ಗಟ್ಟಿನಿಂದ ನಮ್ಮ ಕೊಡಗಿನ ಅಭಿವೃದ್ಧಿಗಳು ಮಾಡ್ತಾ ಇದೆ. ಅದೇ ರೀತಿ ಮಂತರ್ಗೌಡ ಅವರು ಡಾಕ್ಟ್ರು ಆದ ಕಾರಣ ಹಾಸ್ಪಿಟ್ಲಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ 1 ತಿಂಗಳಿಗೆ 1 ಸತಿ ಆದರೂ ಆ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಹಾಸ್ಪಿಟ್ಲಲ್ಲಿ ಈಗ ಮೈಸೂರಿಂದ ಈ ಕಡೆ ಬರ್ತಾ ಇದ್ದಾರೆ ಪೇಷಂಟ್ಗಳು. ಮೈಸೂರಿಂದ, ಹುಣಸೂರಿಂದ, ಪ್ರಿಯಾಪಟ್ಟಣದಿಂದ, ಅರ್ಕಲ್ಗೋಡಿಂದ ಎಲ್ಲ ನಮ್ಮ ಜಿಲ್ಲೆಯಾದಂಥ ಮಡಿಕೇರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾ ಇದೆ. ಶಾಸಕರು ಅದೇ ರೀತಿ ಎಲ್ಲ ವಿಷಯದಲ್ಲೂ ಆ ಹಾಸ್ಪಿಟ್ಲಿಗೆ ಅನುದಾನದ ಹೊಳೆಯನ್ನೇ ತಂದು ಸುರಿತಾ ಇದ್ದಾರೆ. ನೀವು ನೋಡಿರ್ಬೋದು, MRI ಸ್ಕ್ಯಾನ್ 8,000, 9,000, 10,000 ಕೊಡಬೇಕಾಗ್ತದೆ. ಇವತ್ತು ಫ್ರೀ MRI ಸ್ಕ್ಯಾನಿಂಗ್. ಬಡವರಿಗೆ ಅದೇ ಒಂದು ದೊಡ್ಡ. ನಾವು ಎಲ್ಲ ಸೇರಿದರೆ
ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನಮ್ಮ ಊರಿನ ವಿಷಯದಲ್ಲಿ ಈಗ ಅಸ್ಕರ್ ಕಾಫಿ ಮಾತಾಡಿದ್ರು, ನಿಜವಾಗ್ಲೂ ಊರಿನಲ್ಲಿ ಒಬ್ಬರು ಬೆಳೀತಾ ಇರಬೇಕು. ಯಾರು ಅಂತ ನಾನು ಇವತ್ತಿರ್ಬೋದು, ನಾಳೆ ಏನಾದರೂ ಆಗ್ಬೋದು, ಹೋಗ್ಬೋದು. ಊರಿನಲ್ಲಿ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವಿದ್ಯಾಭ್ಯಾಸ ಪಡಿಬೇಕು. ಅದೇ ರೀತಿ ಡ್ರಗ್ಸ್ ಇಂಥ ವಿಷಯದಲ್ಲಿ ನಾವು ದೂರ ಇರಬೇಕು. ನಮ್ಮ ಮಕ್ಕಳನ್ನು ಯಾವ ಥರ ಬೆಳೆಸಬೇಕು ಅಂತೇಳಿ ನಾವೇ ನೋಡ್ಕೊಳ್ಬೇಕು. ನಮ್ಮ ಊರಿನ ಹಿರಿಯರು ಇದ್ದಾರೆ, ಅಮ್ಮದಾಜಿಯವರು ಇದ್ದಾರೆ, ನಮ್ಮ ಮಾಜಿ ಜಮಾತ್ ಅಧ್ಯಕ್ಷ ಉಸ್ಮಾನ್ ಅವರು, ಎಲ್ಲರೂ ಸೇರಿ ನಾವು ಊರಿನಲ್ಲಿ ಏನೇ ಒಂದು ಕೆಟ್ಟ ಸಹವಾಸ ಇರಬಾರ್ದು. ನಮ್ಮ ಊರಿನಲ್ಲೂ ಒಳ್ಳೆಯ ಹೆಸರಿದೆ. മഹലിൻ്റെ പ്രസിഡൻറ്റും ഒദ്ദൂർ ഗ്രാമപഞ്ചായത്ത് പ്രസിഡൻറ്റ്, മർക്കസുൽ ഹിദായയുടെ ഡയറക്ടർ, അങ്ങനെ നമ്മുടെ എല്ലാ വിഷയങ്ങൾക്കും നേതൃത്വം നൽകുന്ന നമ്മുടെ ഹംസച്ച, എച്ച് ഹംസ,